ಈಗ ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಿರುವಂಥ ಡೆವಲಪ್ಮೆಂಟ್ಗಳ ಕುರಿತು ಸುದ್ದಿಗಳನ್ನು ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಪವರ್ ಶೇರಿಂಗ್ ಭೂತ ಅನ್ನೋದು ತಾರಕಕ್ಕೇರ್ತಾ ಇದೆ. ಈ ಪವರ್ ಶೇರಿಂಗ್ ಹಗ್ಗ ಜಗ್ಗಾಟ ಮುಂದುವರಿತಾನೇ ಇದೆ. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆ ಕೊಟ್ಟರು. ಈ ಬೆನ್ನಲ್ಲೇ ದಲಿತ ನಾಯಕರು ಅಲರ್ಟ್ ಆಗಿದ್ದಾರೆ. ಹೊಸ ರೂಪದಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ಕೇಳೋದಕ್ಕೆ ಸಿಗ್ತಾ ಇದೆ. ಒಂದ್ ಕಡೆ ಡೆಲ್ಲಿಲಿ ಹೈಕಮಾಂಡ್ ಜೊತೆಗೆ ಸಿಎಂ ಡಿಸಿಎಂ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ದಲಿತ ಸಚಿವರು ಶಾಸಕರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಎಲ್ಲಿ ಅಂತಂದ್ರೆ ಪರಮೇಶ್ವರ್ ಅವರ ನಿವಾಸದಲ್ಲೇ, ಸದಾಶಿವನಗರದಲ್ಲಿ ಇರುವಂತಹ ಅವರ ನಿವಾಸದಲ್ಲಿ ಎಲ್ಲ ದಲಿತ ಸಚಿವರು ಶಾಸಕರು ಬರ್ತಾರೆ ಈ ಮೀಟಿಂಗ್ಗೆ. ದಲಿತ ಒಳ ಮೀಸಲಾತಿಯ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ. ಅದರ ಜೊತೆಗೆ ದಲಿತ ಸಿಎಂ ಬಗ್ಗೆಯೂ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಭೋಜನ ಕೂಟದ ಹೆಸರಲ್ಲಿ ಸಭೆ ಸೇರಲಿಕ್ಕಿದ್ದಾರೆ ದಲಿತ ನಾಯಕರು. ಹಾಗಾಗಿ ಈ ದಲಿತ ನಾಯಕರ ಮೀಟಿಂಗು ಈ ಸಂದರ್ಭದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಹಿಂದೆ ಈ ಡಿನ್ನರ್ ಮೀಟಿಂಗು ಸಿಕ್ಕಾಪಟ್ಟೆ ಹೈಪ್ ಪಡ್ಕೊಂಡಿತ್ತು. ಯಾವಾಗ ಅಂತಂದರೆ DCM DK ಶಿವಕುಮಾರ್ ಅವರು ಮ್ಯಾರಥಾನ್ ಮೀಟಿಂಗು ಡೆಲ್ಲಿಲಿ ವಾರಕ್ಕೇನಿಲ್ಲ ಅಂತಂದ್ರು 2 ಬಾರಿ ಡೆಲ್ಲಿಗೆ ಹೋಗ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಇದೇ ಹೋಮ್ ಮಿನಿಸ್ಟರ್ ನಿವಾಸದಲ್ಲೇ ಡಿನ್ನರ್ ಮೀಟಿಂಗನ್ನು ಮಾಡ್ತಾ ಇದ್ರು. ಆವಾಗ ಡಿನ್ನರ್ ಪಾಲಿಟಿಕ್ಸ್ ಅಂತ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತಲ್ಲ. ಆಗಿನ ಸಂದರ್ಭದಲ್ಲಿ ಯಾವಾಗ ಮಧ್ಯಪ್ರವೇಶ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ರ ಬಗ್ಗೆ ಬ್ರೇಕ್ ಹಾಕೋದಕ್ಕೆ ಪ್ರಯತ್ನ ಪಟ್ಟರು, ಆಗ ಒಂದು ಸ್ವಲ್ಪ ಬ್ರೇಕ್ ಬಿದ್ದಿತ್ತು ಈ ಡಿನ್ನರ್ ಮೀಟಿಂಗ್ಗೆ ಅಥವಾ ಡಿನ್ನರ್ ಪಾಲಿಟಿಕ್ಸ್ಗೆ. ಆದರೆ ಈಗ ಬದಲಾದ ರಾಜಕೀಯ ಬದಲಾವಣೆಗಳಲ್ಲಿ ಸಿಎಂ ಮತ್ತು DCM ಬೇರೆ ಬೇರೆ ಯೋಜನೆಗಳ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ, ಜೊತೆಗೆ ಒಂದಷ್ಟು ಕಂಪ್ಲೇಂಟ್ಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಡೋದಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ, ನಾಯಕರನ್ನ ಭೇಟಿ ಮಾಡೋದಕ್ಕೆ. ರಾಹುಲ್ ಗಾಂಧಿ ಅವರನ್ನು ಮೀಟ್ ಮಾಡಬೇಕು ಅಂತ ಶತಪ್ರಯತ್ನಗಳಾಗ್ತಾ ಇದ್ದಾವೆ. ಸಪ್ರೇಟಾಗಿ ಟೈಮ್ ನಿಗದಿ ಆಗ್ತಾ ಇಲ್ಲ ಅಷ್ಟೇ. ಈ ಬೆನ್ನಲ್ಲೇ ರಾಜ್ಯದಲ್ಲಿ ದಲಿತ ಸಚಿವರು ಮತ್ತು ಶಾಸಕರು ಡಿನ್ನರ್ ಮೀಟಿಂಗ್ ಮಾಡ್ತಾ ಇರೋದು ಈ ಹಂತದಲ್ಲಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ಲೈವ್ನಲ್ಲಿ. ದೀಪಾ, ಈ ಹಿಂದೆಯೂ ಕೂಡ ಇತ್ತು ಇದೇ ರೀತಿಯಾದಂಥ ಡಿನ್ನರ್ ಪಾಲಿಟಿಕ್ಸು, ಈಗ ಮತ್ತೆ ಮುಂದಲೆಗೆ ಬರ್ತಾ ಇದೆ. ಈ ಮೇಲ್ನೋಟಕ್ಕೆ ಮಾತ್ರ ಒಳ ಮೀಸಲಾತಿಗ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಅದರ ಜೊತೆಗೆ ಈ ದಲಿತ ಸಿಎಂ ಬಗ್ಗೆ ಚರ್ಚೆ ಮಾಡದೇ ಇರ್ತಾರಾ ಅಂತ ಹೇಳಿ ಜನರ ಮಾತು. ಶರತ್, ರಾಜಕೀಯ ನಾಯಕರು ಒಂದೆಡೆ ಸೇರಿದಂತಹ ಸಮಯದಲ್ಲಿ ಆಯಾಯ ಸಮುದಾಯದ ಕುರಿತಂತೆ ತಮಗೆ ಸಿಗುವಂತಹ ಅಧಿಕಾರಗಳ ಕುರಿತಂತೆ ಕೂಡ ಒಂದಿಷ್ಟು ಚರ್ಚೆ ಮಾಡುವಂತಹದ್ದು ಸಹಜ. ಅದರಂತೆ ಇವತ್ತು ಡಿನ್ನರ್ ಮೀಟಿಂಗ್ ಒಂದನ್ನು, ಅಂದರೆ 4 ಗಂಟೆಗೆ ಶುರುವಾಗುವಂತಹ ಸಭೆ ಇದು. ಪರಮೇಶ್ವರ್ ಅವರ ರೆಸಿಡೆನ್ಸ್, ಅಂದರೆ ಸದಾಶಿವನಗರದಲ್ಲಿರುವಂತಹ ಅವರ ನಿವಾಸದಲ್ಲಿ ಈ ಒಂದು ಸಭೆ ಶುರುವಾಗುತ್ತೆ. ಇದನ್ನ ಡಿನ್ನರ್ ಮೀಟಿಂಗ್ ಅಂತಂದು ಹೇಳಕ್ಕಾಗದೇ ಇದ್ರೂ ಕೂಡ, ಆದರೆ ಇದೊಂದು ಒಂದು ರೀತಿಯ ಬಹಿರಂಗ ರಹಸ್ಯ ಸಭೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ನೋಡುವವರಿಗೆ ಅಥವಾ ರಾಜ್ಯ ರಾಜಕೀಯದಲ್ಲಿರುವಂತಹ ತಮ್ಮ ಪಕ್ಷಕ್ಕೆ ಇದೊಂದು ಒಳ ಮೀಸಲಾತಿ ವಿಚಾರವಾಗಿ ತಾವು ಸಮುದಾಯಗಳಿಗೆ ಏನು ಕೊಡಬಹುದು, ತಮ್ಮ ಸಮುದಾಯದ ಒಳಿತಿಗಾಗಿ ಮಾಡ್ತಾ ಇರುವಂತಹ ಸಭೆ ಅಂದ್ರೂ ಕೂಡ ದಲಿತ ಸಿಎಂ ಅನ್ನುವಂತಹ ಒಂದು ವಿಚಾರ ಏನಿದೆ ಆ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತಹದ್ದು. ಪ್ರಮುಖವಾಗಿ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗವಾಗಿ ಅವರಿಗೆ ಸ್ಥಾನ ತಪ್ಪಿದ್ದಂತಹ ವಿಚಾರವಾಗಿ, ಅಂದರೆ ಸಿಎಂ ಸ್ಥಾನ ಹಿಂದೆ SM ಕೃಷ್ಣ ಅವರಿಗೆ ಸಿಕ್ತು, ನನಗೆ ಕೈ ತಪ್ಪಿತು ಅನ್ನುವಂತಹ ನಿಟ್ಟಿನಲ್ಲಿ ಏನು ಮಾತನಾಡಿದ್ರು, ಆ ವಿಚಾರವಾಗಿ ಮುಂಬರುವಂತಹ ದಿನಗಳಲ್ಲಿ ಅಂತಹದ್ದೊಂದು ಅವಕಾಶ ಬಂದರೆ ತಾವೇಗೆ ಒಗ್ಗಟ್ಟಾಗಿ ಇರಬೇಕು, ತಾವು ಮುಂದೆ ಯಾವ ರೀತಿಯಾಗಿ ಪಾಲನ ಮಾಡಬೇಕು, ಅಂದರೆ ಯಾವ ರೀತಿಯಾಗಿ ಒಂದಿಷ್ಟು ತಂತ್ರಗಳನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಅಂತೂ ಆಗುತ್ತೆ. ಆದರೆ ಪ್ರಮುಖವಾದಂತಹ ವಿಚಾರ, ದೆಹಲಿಯಲ್ಲಿ ಸಿಎಂ DCM ಇಬ್ಬರೂ ಕೂಡ ಆ ಕಡೆ ಇದ್ದಾರೆ. ಇಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಒಂದಿಷ್ಟು ಕುತೂಹಲವನ್ನು ಮೂಡಿಸೋದು ಸಹಜ. ಯಾಕಂದರೆ ಈ ರೀತಿಯಾಗಿ ಒಳ ಮೀಸಲಾತಿ ವಿಚಾರವನ್ನು ಇಟ್ಕೊಂಡು ಇರುವಂತಹ ದಲಿತ ನಾಯಕರು ಒಟ್ಟು ಸೇರಿ ಮಾಡುವಂತಹದ್ದು ಎಲ್ಲೋ ಒಂದು ಕಡೆ ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗ್ತಿದೆ. ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾಯಕರುಗಳು ಮುಂದೋಗಿದ್ರು. ಆದರೆ ಹೈಕಮಾಂಡ್ನಿಂದಲೇ ಬ್ರೇಕ್ ಹಾಕಿಸುವಂತಹ ಕೆಲಸವನ್ನು ರಾಜ್ಯದಲ್ಲಿ ಉನ್ನತ ಹುದ್ದೆಯಲ್ಲಿ ಕೂತಂತಹ ಒಂದಿಷ್ಟು ನಾಯಕರುಗಳು ಮಾಡಿದ್ದಂತಹದ್ದು. ಆದರೆ ಅದಕ್ಕೆ ನೇರವಾಗಿ ಇದೀಗ ಪರಮೇಶ್ವರ್ ಎಲ್ಲದಕ್ಕೂ ಕೂಡ ಶೆಡ್ ಹೊಡೆದು ನಾವು ಅಂದರೆ ಈ ಒಂದು ಸಭೆಯನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ, ನಾವು ಸಮುದಾಯದ ಒಳಿತಿಗಾಗಿ ಈ ಒಂದು ಸಭೆ ಮಾಡ್ತೀವಿ, ಅದಕ್ಕೆ ಯಾರ ಅಡ್ಡಿಗಾಲು ಇರೋದಿಲ್ಲ ಅನ್ನುವಂತಹದ್ದನ್ನ ಸೂಚ್ಯವಾಗಿ ಏನು ಸುರ್ಜೇವಾಲಾ ಇದ್ದಾರೆ, ಒಂದಿಷ್ಟು ನಾಯಕರುಗಳಿಗಿದ್ದಾರೆ, ಅವ್ರಿಗೆ ಹೇಳಿದ್ದಂತಹದಿತ್ತು. ಅದರಂತೆ ಇದೀಗ ಇವತ್ತಿನ ಸಭೆ ನಡೀತಾ ಇದೆ. ಸಭೆಯಲ್ಲಿ ಸಾಕಷ್ಟು ವಿಚಾರದ ಜೊತೆಗೆ ದಲಿತ ಸಿಎಂ ಅನ್ನುವಂತಹ ವಿಚಾರ ಪ್ರಮುಖವಾಗಿ ಚರ್ಚೆಗೆ ಬಂದೇ ಬರುತ್ತೆ ಅನ್ನುವಂತಹದ್ದು ಅನೇಕ ಮೂಲಗಳ ಮಾತಾಗಿದೆ. ಶರತ್, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.